ಆತ್ಮೀಯ ವೀಕ್ಷಕ ಬಂಧುಗಳೇ, ನಾವು ನಮ್ಮ ಜೀವನದಲ್ಲಿ ಬುದ್ಧಿವಂತಿಕೆಯ ನಿಜವಾದ ಗುರುತು ಎಂದರೆ ಅದು ಜ್ಞಾನವಲ್ಲ, ಅದು ಅವನ ಕಲ್ಪನಾ ಶಕ್ತಿ. ನಾವು ಜ್ಞಾನವನ್ನು, ಮಾತನ್ನು ನಮ್ಮ ಕಲ್ಪನೆಗಳಿಂದ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಅರ್ಥೈಸಿಕೊಳ್ಳುತ್ತಿದ್ದೇವೆ ಎನ್ನುವುದೇ ನಮ್ಮ ಬುದ್ಧಿವಂತಿಕೆಯ ಉನ್ನತ ಗುರುತಾಗಿದೆ. ಇವತ್ತು ನಾವು ಜೀವನದಲ್ಲಿ ಅಂದ್ಕೊಳ್ತೇವೆ ನಾವೆಲ್ಲ ತಿಳ್ಕೊಂಡು ಬಿಟ್ಟಿದ್ದೇವೆ ಅಂತ. ನೋಡಿ, ಸಂಕಲ್ಪದಿಂದ ಸೃಷ್ಟಿ, ಸಂಕಲ್ಪದಿಂದ ಸಿದ್ಧಿ, ಸಂಸ್ಕಾರದಿಂದ ಸಂಸಾರ. ನನ್ನ ಕಲ್ಪನೆಗಳೇ ನನ್ನ ಪುಟ್ಟ ಪ್ರಪಂಚವನ್ನು ಸೃಷ್ಟಿಸುತ್ತವೆ ಅನ್ನುವ ಭಾವನೆ ನಮಗಿದ್ದಾಗ ನಿಜವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ನಾವು ಸಂಪೂರ್ಣ ಬದಲಾಗುವತ್ತ ಮುಖ ಮಾಡ್ತೇವೆ. ನೋಡಿ, ಇವತ್ತು ಮನೆಯಲ್ಲಿ ನಾವು ಬಹಳ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಆ ಒಂದು ಸನ್ನಿವೇಶ ನಮ್ಮ ಮನೆಯವರನ್ನೆಲ್ಲ ಕ್ರಮೇಣ ಪ್ರೀತಿಯಿಂದಲೇ ವಿಶ್ವಾಸದಿಂದಲೇ ಇರುವುದಕ್ಕೆ ಆರಂಭ ಆಗ್ತದೆ. ಏಕೆಂದರೆ ನನ್ನಿಂದ ಅವರಿಗೆ ಪ್ರೀತಿಯ ತರಂಗಗಳೇ ಸಿಗುತ್ತವೆ. ಅಂದರೆ ಯಾವತ್ತೂ ಪಾಸಿಟಿವ್ ಥಿಂಕಿಂಗ್ ಆಗಿರುತ್ತೆ. ನಾವು ಮನೆಯಲ್ಲಿ ಜಗಳ ಮಾಡ್ತಾಯಿದ್ರೆ, ವಾದ ವಿವಾದಗಳನ್ನು ಮಾಡ್ತಾಯಿದ್ರೆ ಮನೆಯವರೆಲ್ಲರೂ ಕೂಡ ಅದೇ ತರಂಗಗಳನ್ನು ಪಡೆದು ಅವರು ಕೂಡ ಹಾಗೆ ಜಗಳ ಮಾಡಲು ಪ್ರಾರಂಭಿಸ್ತಾರೆ. ನಮ್ಮ ಮನೆಯನ್ನು ಸತ್ಯಯುಗದ ಮನೆಯನ್ನಾಗಿ, ನಂದ ಗೋಕುಲವನ್ನಾಗಿ ಮಾಡಿಕೊಳ್ಳುವುದು ಅಥವಾ ಕಲಿಯುಗದ ಕಾದಾಟ ತುಂಬಿರುವ ನೆಮ್ಮದಿ ಇಲ್ಲದ ಮನೆಯನ್ನಾಗಿ ಮಾಡುವುದು, ಅದೆರಡೂ ಕೂಡ ನಮ್ಮ ಕೈಯಲ್ಲಿದೆ, ನಮ್ಮ ಸಂಸ್ಕಾರದ ಕೈಯಲ್ಲಿದೆ. ಹಾಗೂ ಇದಕ್ಕೆಲ್ಲ ಮೊದಲು ಪರಿವರ್ತನೆ ಬೇಕು ಅನ್ನುವ ಶ್ರೇಷ್ಠ ಸಂಕಲ್ಪ ಅದು ಕೂಡ ನಮ್ಮ ಕೈಯಲ್ಲಿದೆ. ನನ್ನ ಜೀವನದ ಸೃಷ್ಟಿಗೆ ನಾನೇ ರಚನೆಕಾರ. ಹಾಗಾಗಿ ನೋಡಿಕೊಂಡು ನಮ್ಮ ಜೀವನವನ್ನು ರಚನೆ ಮಾಡಿಕೊಂಡಾಗ ಅದು ಬಹಳ ಉತ್ತಮ ಸುಸ್ಥಿತಿಯಲ್ಲಿ ಜೀವನ ಬೆಳೆಯುತ್ತಾ ಹೋಗುತ್ತದೆ. ಇಂದಿನ ದಿನಮಾನಗಳಲ್ಲಿ ಹೆಚ್ಚು ಮನಸ್ತಾಪಗಳು, ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಬೆಳವಣಿಗೆ ಆಗದೇ ಇರುವಂಥದ್ದು, ಹಿನ್ನಡೆ, ಯಾವುದೇ ಒಂದು ವ್ಯಾಪಾರದಲ್ಲಿ ಕುಸಿತ, ಇವೆಲ್ಲವೂ ಕೂಡ ಮನುಷ್ಯನನ್ನು ಒಂದಿಲ್ಲ ಒಂದು ಚಿಂತನೆಗೆ ಈಡು ಮಾಡಿ ಮನುಷ್ಯನ ಮನಸ್ಸನ್ನು ಕುಗ್ಗಿಸ್ತೇವೆ. ಆ ಕುಗ್ಗಿದಂತಹ ಮನಸ್ಸಿನಿಂದ ಮನುಷ್ಯ ಮೇಲೆ ಎದ್ದೇಳಲು ಎಣಗಾಡ್ತಾ ಇದ್ದಾನೆ. ಅಂಥ ಸನ್ನಿವೇಶದಲ್ಲಿ ಪ್ರಶಾಂತವಾಗಿ ಒಂದು ಕ್ಷಣ ಕಣ್ಣನ್ನು ಮುಚ್ಚಿ ಯೋಚನೆ ಮಾಡಿದಾಗ, ನಾವು ನಮ್ಮ ತಪ್ಪಿನ ಅರಿವನ್ನು ಮಾಡಿಕೊಂಡಾಗ ಅದು ಬದಲಾವಣೆಗೆ ಹೊಸ ದಾರಿಯನ್ನು ಹುಡುಕಿಕೊಡುತ್ತದೆ. ನಾನು ಹೇಗಿದ್ದೆ, ಹೇಗಾದೆ, ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ, ಏಕೆ ಹಿಂದುಳಿದೆ, ಎಲ್ಲ ಅಂಶಗಳನ್ನು ಒಂದಿಲ್ಲ ಒಂದು ಹಂತದಲ್ಲಿ ಯೋಚಿಸ್ತಾ ಹೋದರೆ ನಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನು ನಾವೇ ಕಂಡುಕೊಳ್ಳಬಹುದು. ನೋಡಿ, ಮನಸ್ಸಿನ ಮಾಲೀಕರಾಗಿರಬೇಕು. ಮನಸ್ಸು ಹಳೆಯ ಪರಿಸ್ಥಿತಿಗಳನ್ನು ನೆನೆದು ದುಃಖಿತವಾಗಬಹುದು, ಆದರೆ ನನ್ನ ಜೊತೆ ಸದಾ ಒಳ್ಳೆಯದೇ ಆಗುತ್ತದೆ ಎಂಬ ಅಚಲ ಭರವಸೆ, ಆತ್ಮವಿಶ್ವಾಸ ಯಾವತ್ತೂ ಕೂಡ ನಮ್ಮದಾಗಿರಬೇಕು. ಅಂದುಕೊಂಡದ್ದು ಆಗದೆ ಹೋದರೆ ಮನಸ್ಸು ವಿಚಲಿತವಾಗ್ತದೆ. ಮನಸ್ಸು ವಿಚಲಿತವಾಗಿದ್ದರೆ ಅದಕ್ಕೆ ಕಾರಣ ಯಾರು ಅಂತ ಯೋಚಿಸಿದಾಗ ಅದು ನಮಗೆ ತಪ್ಪಿನ ಅರಿವು ನಮ್ಮದಾಗುತ್ತದೆ. ನಮ್ಮ ಮನಸ್ಸು ಎರಡು ಸಂಗತಿಗಳ ಜೊತೆಗೆ ಸೆಣಸಾಡ್ತಾ ಇರ್ತದೆ ಯಾವತ್ತೂ ಕೂಡ. ಒಂದು, ಅದು ಅನುಭವಿಸುವ ಹಳೆಯ ನೋವುಗಳನ್ನು ಮತ್ತು ಸೋತಂತಹ ಸೋಲಿನ ಸನ್ನಿವೇಶಗಳನ್ನು, ಅದು ಇನ್ನೊಂದು ಭವಿಷ್ಯಕ್ಕೆ ಬೇಕಾಗಿರುವ ಒಂದು ಗೆಲುವನ್ನು ಯಾವತ್ತೂ ಕೂಡ ಅದು ನಮಗೆ ತಿಳಿಸಿಕೊಡ್ತಾ ಇರ್ತದೆ. ನಾವು ಮನಸ್ಸಿನ ಯಾವ ಸಂಗತಿಗೆ ಸಹಯೋಗ ಕೊಡುತ್ತೇವೆಯೋ ಅದೇ ಮುಂದೊಂದು ದಿನ ಗೆದ್ದೇ ಗೆಲ್ಲುತ್ತದೆ ಎಂಬ ಆತ್ಮವಿಶ್ವಾಸ ನಮ್ಮದಾಗಿರಬೇಕು. ಮೊದಲು ಹಲವಾರು ಬಾರಿ ನಾವು ಸೋತಿದ್ದೇವೆ ಜೀವನದಲ್ಲಿ ಎಂದು ನಮ್ಮ ಮನಸ್ಸು ಅನ್ನೋದು ಕುಗ್ಗಬಾರದು. ಆದರೆ ಮುಂದೊಂದು ದಿನ ನಾನು ಗೆದ್ದೇ ಗೆಲ್ತೇನೆ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿದ್ದರೆ ಪ್ರತಿಯೊಂದು ಹಂತದಲ್ಲಿ ನಾವು ಗೆದ್ದೇ ಗೆಲ್ತೇವೆ. ಆ ಒಂದು ಸಂಗತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಗೆಲುವು ನಮ್ಮದೇ, ಅದಕ್ಕಾಗಿ ನನ್ನ ಮನಸ್ಸು, ಆ ಮನಸ್ಸಿನ ಮಾಲೀಕ ನಾನಾಗಬೇಕು ಅನ್ನುವಂತಹ ಅಂತರಂಗದ ಬದಲಾವಣೆಯ ಕಿಚ್ಚು ನಮ್ಮ ಮನಸ್ಸಿನಲ್ಲಿ ಬೆಳೆಯುತ್ತಿರಬೇಕು. ಅಂದಾಗ ಮನುಷ್ಯ ಸಹಜವಾಗಿ ಜೀವನದಲ್ಲಿ ಬದಲಾಗ್ತಾ ಬರ್ತಾನೆ. ನನ್ನ ಕೈಲಿ ಆಗೋದಿಲ್ಲ ಅಂತ ಕೈ ಕಟ್ಟಿ ಕುಳಿತರೆ ಜೀವನದಲ್ಲಿ ಯಾವುದೂ ಆಗುವುದಿಲ್ಲ.
ಮನಸ್ಸಿನ ನಿಯಂತ್ರಣವನ್ನು ನಮ್ಮ ಕೈಯಲ್ಲಿ ಇಟ್ಟುಕೊಳ್ಬೇಕು. ತಾನು ಮನಸ್ಸಿನ ರಾಜನಾಗಿ ಸದಾ ಸ್ಥಿರವಾಗಿರಬೇಕು. ನಾನು ಏನನ್ನು ಮಾಡುತ್ತೇನೆಯೋ, ಏನನ್ನು ಕೇಳುತ್ತೇನೆಯೋ ಅದೇ ರೀತಿ ನಮ್ಮ ಮನಸ್ಸು ಯೋಚಿಸುತ್ತಾ ಇರುತ್ತದೆ. ಹಾಗಾಗಿ ನಾವು ಸದಾ ಸಕಾರಾತ್ಮಕ ವಿಷಯಗಳನ್ನೇ ಮನಸ್ಸಿನಲ್ಲಿ ಯೋಚಿಸುತ್ತಿರಬೇಕು. ಯಾವಾಗ ನಾವು ಸಕಾರಾತ್ಮಕ ಚಿಂತನೆಗಳನ್ನು ಮಾಡ್ತೀವಿ, ಹಾಗೆ ನಮ್ಮ ಮನಸ್ಸು ಬದಲಾವಣೆಯನ್ನು ತಂದುಕೊಳ್ತಾ ಇರ್ತದೆ. ಯಾವತ್ತೂ ಕೂಡ ಸದಾ ಸಕಾರಾತ್ಮಕ ವಿಷಯಗಳನ್ನೇ ನಾವು ನೋಡ್ತಾ ಇರಬೇಕು, ಅವುಗಳನ್ನೇ ಕೇಳ್ತಾ ಇರಬೇಕು. ಮನಸ್ಸಿನಲ್ಲಿ ಶ್ರೇಷ್ಠ ವಿಚಾರಗಳು ಉನ್ನತವಾಗಿ ಮನಸ್ಸು ನಮಗೆ ಸಹಾಯಕಾರಿಯಾಗಿ ಜೀವನದಲ್ಲಿ ಬದಲಾಗುವ ಸನ್ನಿವೇಶ ಬಂದೇ ಬರುತ್ತದೆ. ನಾವೆಲ್ಲ ಬದಲಾಗೋಣ, ಜೀವನವನ್ನು ಹಸನಾಗಿಸಿಕೊಳ್ಳೋಣ. ಶುಭವಾಗಲಿ.